ಎ ಫಿಸ್ಟುಲಾ ಆದಮೇಲೆ ಅದನ್ನು ಸರಿಯಾಗಿ ಕೇರ್ ಕೊಡೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಸುಮಾರು ವರ್ಷ ಬಾಳಿಕೆ ಬರುತ್ತೆ. ಅದಕ್ಕೆ ಏನೇನು ಮಾಡಬೇಕು? ಮೊದಲನೇದಾಗಿ ನೀವು ಡೈಲಿ ವೈಬ್ರೇಷನ್ ಅಥವಾ ಥ್ರಿಲ್ನ ಚೆಕ್ ಮಾಡ್ಕೋಬೇಕು. ಸೊ ಫಿಸ್ಟುಲಾ ಇರೋ ಕಡೆ ನೀವು ಕೈ ಇಟ್ಟರೆ ನಿಮಗೆ ವೈಬ್ರೇಷನ್ ಫೀಲ್ ಆಗುತ್ತೆ. ಸೊ ಅದು ಡೈಲಿ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ತಕ್ಷಣ ಹಾಸ್ಪಿಟ್ಲಿಗೆ ಬರಬೇಕು. ಎರಡನೇದು, ಫಿಸ್ಟುಲಾ ಇರೋ ಕಡೆ ಬಿ ಪಿನ ಚೆಕ್ ಮಾಡಿಸ್ಬಾರ್ದು. ಯಾಕಂದರೆ ಬಿ ಪಿ ಪ್ರೆಷರಿಂದ ಫಿಸ್ಟುಲಾ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಮೂರನೇದು, ಬ್ಲಡ್ ಟೆಸ್ಟ್ಗೆ ಫಿಸ್ಟುಲಾ ಇರೋ ಕಡೆ ಕೈಯಿಂದ ನೀಡಲ್ ಪ್ರಿಕ್ ಮಾಡಿಸ್ಬಾರ್ದು. ಸೊ ಪದೇ ಪದೇ ಪ್ರಿಕ್ ಮಾಡಿಸ್ತಿದ್ರೆ ಫಿಸ್ಟುಲಾ ಹಾಳಾಗೋ ಚಾನ್ಸ್ ಇರುತ್ತೆ. ನಾಲ್ಕನೇದು, ತುಂಬ ಭಾರದ ವಸ್ತುನ ಫಿಸ್ಟುಲಾ ಇರೋ ಕಡೆ ಕೈಯಿಂದ ಎತ್ತಬಾರ್ದು, ಅದಕ್ಕೆ ಪ್ರೆಷರ್ ಬೀಳುತ್ತೆ. ಐದನೇದು, ಫಿಸ್ಟುಲಾ ಇರುವ ಕೈ ಮೇಲೆ ರಾತ್ರಿ ಹೊತ್ತು ಮಲ್ಕೋಬಾರ್ದು. ಯಾಕಂದರೆ ಅದು ಪ್ರೆಷರಿಂದ ಬ್ಲಡ್ ಫ್ಲೋ ಕಮ್ಮಿಯಾಗಿ ಫಿಸ್ಟುಲಾ ಹಾಳಾಗೋ ಚಾನ್ಸ್ ಇರುತ್ತೆ. ಆರನೇದು, ಮತ್ತು ಕ್ಲೀನಾಗಿ ಇಟ್ಕೋಬೇಕು. ಡಯಾಲಿಸಿಸ್ ಬರೋಕ್ಕೆ ಮುಂಚೆ ಸೋಪು ಮತ್ತು ನೀರಲ್ಲಿ ವಾಶ್ ಮಾಡಿ ಡಯಾಲಿಸಿಸ್ಗೆ ಬರಬೇಕು. ಏಳನೇದು, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ ಸಿಸ್ಟರ್ ಟಾರ್ನಿಕೆ ಕಟ್ಟಬೇಕಾದ್ರೆ ಭಾಳ ಟೈಟಾಗಿ ಕಟ್ಟಿಸ್ಬಾರ್ದು. ನಿಮಗೆ ಟಾರ್ನಿಕೆ ಕಟ್ಟಿದ ಮೇಲೂ ಬ್ಲಡ್ ಫ್ಲೋ ಅಥವಾ ವೈಬ್ರೇಷನ್ ಫೀಲ್ ಆಗಬೇಕು. ಸೊ ಇಷ್ಟೆಲ್ಲ ಆದಮೇಲೂ ಕೆಲವು ಡೇಂಜರ್ ಸೈನ್ಸ್ ಇರುತ್ತೆ. ಯಾವ್ದ್ಯಾವುದು? ರೆಡ್ನೆಸ್ಸು, ಸ್ವೆಲ್ಲಿಂಗು, ಪಸ್ ಡಿಸ್ಚಾರ್ಜು, ಬ್ಲೀಡಿಂಗು, ಥ್ರಿಲ್ ಆಬ್ಸೆಂಟ್ ಆಗೋದು, ಇದೆಲ್ಲ ಏನಾದರೂ ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ಬರಬೇಕು. ಸೊ ನಿಮ್ಮ ಫಿಸ್ಟುಲಾ ನಿಮ್ಮ ಡಯಾಲಿಸಿಸ್ಗೆ ಲೈಫ್ ಲೈನು, ಅದನ್ನು ರಕ್ಷಿಸೋದು ನಿಮ್ಮ ಜವಾಬ್ದಾರಿ. ಅಷ್ಟೇ ವಿಷಯ. ನೆಕ್ಸ್ಟಲ್ಲಿ ಸಿಗ್ತೀನಿ. ಬಾಯ್.